ನಮಸ್ಕಾರ ಎಲ್ಲರಿಗೂ. ಹಂಪಿಯ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ನೀಡ್ತಕ್ಕಂತಹ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಇವತ್ತು ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿರೋ ಜಾಗ, ನೀವೆಲ್ಲ ತುಂಗಭದ್ರಾ ನದಿಗೆ ಪ್ರವಾಹ ಬಂದಾಗ ಗಮನಿಸಿರಬಹುದು, ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಿಸ್ತಕ್ಕಂತಹ ಮಂಟಪಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದಾವೆ ಅಂತ ನೀವು ಪೇಪರ್ನಲ್ಲೆಲ್ಲ ಕೇಳಿರ್ತೀರ, ನೋಡಿರ್ತೀರ, ಓದಿರ್ತೀರ ಮತ್ತು ನ್ಯೂಸ್ನಲ್ಲೆಲ್ಲ ಅದನ್ನು ತೋರಿಸ್ತಾ ಇರ್ತಾರೆ. ನಾನಿವತ್ತು ಅದೇ ಜಾಗದಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಿಸ್ತಕ್ಕಂತಹ ಮಂಟಪಗಳು ಹಂಪಿಯಲ್ಲಿ ಎಲ್ಲಿದೆ, ಅದು ಯಾವ ರೀತಿ ಇದೆ ಎಲ್ಲವನ್ನು ನಾನು ನಿಮಗೆ ಸವಿಸ್ತಾರವಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ತುಂಗಭದ್ರಾ ನದಿಗೆ ನಿಮ್ಗೆ ಗೊತ್ತಿರೋ ಹಾಗೆ ಅಲ್ಲಿ ಸ್ವಲ್ಪ ಸ್ನಾನದ ಘಟ್ಟ ಇದೆ. ಸ್ನಾನದ ಘಟ್ಟ ದಾಟಿ ಸ್ವಲ್ಪ ಮುಂದ್ಗಡೆ ಒಂದು ವಾಕೇಬಲ್ 100 ಮೀಟರ್ ಡಿಸ್ಟೆನ್ಸಲ್ಲಿದೆ. ಆ ಕಾರ್ಯಕ್ರಮ ಮಾಡಿಸ್ತಕ್ಕಂಥ ಜಾಗಕ್ಕೆ ಅದೇ ದಾರಿಯಾಗಿ ನೀವು ಹಿಂಗೆ ನೇರವಾಗಿ ಬಂದರೆ ನಿಮಗೆ ಈ ಜಾಗ ಸಿಗುತ್ತೆ. ಇದು ಧಾರ್ಮಿಕ ವಿಧಿಗಳನ್ನು ಮಾಡಿಸ್ತಕ್ಕಂತಹ ಮಂಟಪಗಳು. ಇದಿಷ್ಟು ಜಾಗಕ್ಕೆ ವಸಿಷ್ಠಾಶ್ರಮ ಅಂತ ಹೆಸರು. ರಾಮಚಂದ್ರ ಮಹಾರಾಜರು ಅವರ ಗುರುಗಳಾದಂತಹ ವಸಿಷ್ಠರನ್ನ ಕರ್ಕೊಂಡು ಈ ಜಾಗದಲ್ಲಿ ಬಂದು ತಮ್ಮ ಹಿರಿಯರಿಗೆ ಶ್ರಾದ್ದ ತರ್ಪಣಗಳನ್ನು ಮಾಡಿದರು ಅಂಥೇಳಿ ಇಲ್ಲಿನ ಸ್ಥಳ ಪುರಾಣ ಮತ್ತು ಇತಿಹಾಸಗಳು. ನೀವಿಲ್ಲಿ ಗಮನಿಸಬಹುದು, ದೇಶದ ನಾನಾ ಕಡೆಗಳಿಂದ ಇಲ್ಲಿ ಎಲ್ಲ ಜನರು ಬಂದು ತಮ್ಮ ಹಿರಿಯರಿಗೆ ಧಾರ್ಮಿಕ ವಿಧಿವಿಧಾನಗಳನ್ನು ಇಲ್ಲಿ ನೆರವೇರಿಸ್ತಾರೆ. ಇಲ್ಲಿ ಯಾವುದೇ ಜಾತಿ ಭೇದ ಭಾವಗಳ ಸಮಸ್ಯೆ ಇಲ್ಲದೆ ಎಲ್ಲ ಜಾತಿ ಸಂಪ್ರದಾಯದವರು ಈ ವಿಧಾನಗಳನ್ನು ಇಲ್ಲಿ ನೆರವೇರಿಸ್ತಾರೆ. ತೀರಿಕೊಂಡಾಗ ಮಾಡಬೇಕಾದಂತಹ 9ನೇ ದಿನ 10ನೇ ದಿನ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಿಸ್ತಾರೆ. ನೀವಿಲ್ಲಿ ಗಮನಿಸಬಹುದು, ಇಲ್ಲಿ ತುಂಬ ಹಳೆಯ ಶಾಸನ ಕೂಡ ಇದೆ. ಆ ಶಾಸನದಲ್ಲಿ ಅಕ್ಷರಗಳೆಲ್ಲ ಹೋಗಿದೆ. ಧಾರ್ಮಿಕ ವಿಧಿವಿಧಾನಗಳ ಮಂಟಪ ಅಂತ ಈ ಶಾಸನದಲ್ಲಿ ನಾವು ಗಮನಿಸಬಹುದು. ಅಕ್ಷರಗಳು ಕಾಣಿಸ್ಲಿಕ್ಕಿಲ್ಲ. ಪಕ್ಕದಲ್ಲಿ ತುಂಗಭದ್ರಾ ನದಿ ತೀರದಲ್ಲಿ ಈ ಮಂಟಪಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಹಂಪಿಯ ಗ್ರಾಮದಿಂದ ಹೊರಗಡೆಗಿದೆ. ಹಾಗಾಗಿ ನೀವಿಲ್ಲಿ ಮಂಟಪಗಳ ಕಂಬಗಳ ಮೇಲೆ ಗಮನಿಸಬಹುದು, ಇಲ್ಲಿ ಯಾವ ಕಂಬಗಳ ಮೇಲೂ ದೇವರ ವಿಗ್ರಹಗಳನ್ನು ಕೆತ್ತನೆ ಮಾಡಿಲ್ಲ. ಇದನ್ನು ಕಾರ್ಯಕ್ರಮಗಳನ್ನು ಮಾಡಿಸ್ಲಿಕ್ಕಂತಲೇ ಮಾಡಿರ್ತಕ್ಕಂತಹ ಮಂಟಪಗಳು. ಆಂಧ್ರದ ಬಹುತೇಕ ಕಡೆಗಳಿಂದ ಜನಗಳು ತಮ್ಮ ಹಿರಿಯರಿಗೆ ಶ್ರಾದ್ದಗಳನ್ನು, ಉತ್ತರ ಕ್ರಿಯೆಗಳನ್ನು ಮಾಡಲಿಕ್ಕೆ ಈ ಜಾಗಗಳಿಗೆ ಹೆಚ್ಚಾಗಿ ಬರ್ತಾರೆ. ಕರ್ನಾಟಕದಿಂದ ಕೂಡ ಬರ್ತಾರೆ. ಗಣಪತಿ ಬೆಳಬೇಕು, ವಕ್ರತುಂಡ ಮಹಾಕಾಯ, ಕೋಟಿ ಸೂರ್ಯ ಸಮಪ್ರಭಃ, ನಿರ್ವಿಘ್ನಂ ಕುರು ಮೇ ದೇವ, ಸರ್ವ ಕಾರ್ಯೇಷು ಸರ್ವದಾ ಮಹಾಗಣಪತೇ ನಮಃ. ಕರ್ನಾಟಕದಲ್ಲಿ ಬಹುತೇಕ ಕಡೆಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಸ್ತಾರೆ. ಬೆಂಗಳೂರು ಮೈಸೂರು ಕಡೆಯವರೆಲ್ಲ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾರೆ. ಮಲೆನಾಡು ಕಡೆಯವರೆಲ್ಲ ಬಹುಶಃ ಗೋಕರ್ಣಗಳಿಗೆ ಹೋಗ್ತಾರೆ. ಅದೇ ರೀತಿ ರಾಯಚೂರು ಆ ಕಡೆ ಇರೋರೆಲ್ಲ ಕೃಷ್ಣಾ ನದಿಗೆ ಹೋಗ್ತಾರೆ. ನಮಗೆ ಕೊಪ್ಪಳ, ಗಂಗಾವತಿ ಸುತ್ತಮುತ್ತಲಿರ್ತಕ್ಕಂಥವ್ರು ಹಂಪಿಯ ಈ ತುಂಗಭದ್ರಾ ನದಿ ತೀರದಲ್ಲಿ ಎಲ್ಲ ತಮ್ಮ ಹಿರಿಯರಿಗೆ ಕಾರ್ಯಗಳನ್ನು ಮಾಡಲಿಕ್ಕೆ ಕರ್ನಾಟಕದ ಎಲ್ಲ ಕಡೆಗಳಿಂದನೂ ಜನಗಳು ಬಂದು ಪ್ರತಿ ವರ್ಷ ಮಾಡ್ತಕ್ಕಂತಹ ಶ್ರಾದ್ದಗಳು, ಮರಣ ಆಗಿಂದೆ ಮಾಡ್ತಕ್ಕಂತಹ ಉತ್ತರ ಕ್ರಿಯೆಗಳನ್ನೆಲ್ಲವನ್ನು ಮಾಡಲಿಕ್ಕೆ ಈ ಜಾಗಗಳಿಗೆ ಅವರು ಬರ್ತಾರೆ. ಇಲ್ಲಿ ಉಳ್ಕೊಳ್ಳಿಕ್ಕೆ ಇಲ್ಲಿರ್ತಕ್ಕಂಥ ಪುರೋಹಿತರೇ ಅವರಿಗೆ ರೂಮ್ಗಳ ವ್ಯವಸ್ಥೆ ಮಾಡ್ತಾರೆ. ಊಟದ ವ್ಯವಸ್ಥೆ ಕೂಡ ಇಲ್ಲಿರ್ತಕ್ಕಂತಹ ಪುರೋಹಿತರುಗಳೇ ಅವ್ರಿಗೆ ಅವ್ರ ಮನೆಯಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡಿರ್ತಾರೆ. ಮಧ್ಯಾಹ್ನ ಊಟ, ರಾತ್ರಿ ಉಪಹಾರದ ವ್ಯವಸ್ಥೆ, ಉಳ್ಕೊಳ್ಳಿಕ್ಕೆ ರೂಮ್ಗಳು ಎಲ್ಲ ಕೂಡ ಇಲ್ಲಿರ್ತಕ್ಕಂತಹ 4 ಕುಟುಂಬಗಳಿದೆ. ನಾನು ಅವರ ಹೆಸರುಗಳನ್ನು, ಅವ್ರ ನಂಬರ್ಗಳನ್ನು ಕೂಡ ಸಂಪರ್ಕದಲ್ಲಿ ಹಾಕಿರ್ತೀನಿ. ಬೇಕಾದವರು ಸಂಪರ್ಕಿಸಿ ಕಾರ್ಯಗಳಿಗೆ ಬರಬಹುದು.
ಬಂದುಬಿಟ್ಟು ಇಲ್ಲಿ 3 ದಿನ ಅಥವಾ 4 ದಿನ ಅವರ ಸಂಪ್ರದಾಯಗಳು ಅವರ ಪದ್ಧತಿಗಳು ಹೇಗಿರುತ್ತೋ ಆ ರೀತಿ ಇಲ್ಲಿ 3-4 ದಿನಗಳ ಕಾಲ ಅವರು ಉಳ್ಕೊಂಡು ಅವರ ಹಿರಿಯರ ಆತ್ಮಗಳಿಗೆ ಶಾಂತಿ ಆಗೋ ರೀತಿ ಕ್ರಿಯಾಕರ್ಮಗಳನ್ನು ಮಾಡ್ಕೊಂಡು ಹೋಗ್ತಾರೆ. ನೀವು ಭಾರತ ದೇಶದಲ್ಲಿ ಎಲ್ಲೇ ಗಮನಿಸಿದರೂ ಕೂಡ ಈ ರೀತಿಯಾಗಿ ಕಾರ್ಯಗಳನ್ನೇ ಮಾಡಲಿಕ್ಕೆ ಅಂತ ಮಂಟಪಗಳು ಸಿಗೋದು ಎಲ್ಲೂ ಇಲ್ಲ. ಇದನ್ನು ನದಿ ತೀರದಲ್ಲಿ ಊರ ಹೊರಗಡೆ ಕ್ರಿಯೆಗಳನ್ನು ಮಾಡಿಸ್ಲಿಕ್ಕಂತಲೇ ಕಟ್ಟಿಸಿರ್ತಕ್ಕಂತಹ ಮಂಟಪಗಳು. ಈ ಮಂಟಪದ ಹಿಂದುಗಡೆ ಕೂಡ ಒಂದು ಶಾಸನ ಇದೆ, ನಾನು ನಿಮಗೆ ಅದನ್ನು ತೋರಿಸ್ತೀನಿ. ಉತ್ತರ ಕ್ರಿಯಾ ಮಂಟಪ ಅಂತ ಇದರಲ್ಲಿ ಹಾಕಿದ್ದಾರೆ. ಇದನ್ನು ಕರ್ಮಗಳನ್ನು ಮಾಡಿಸ್ಲಿಕ್ಕಂತಲೇ ಕಟ್ಟಿಸಿರ್ತಕ್ಕಂತಹ ಮಂಟಪಗಳು. ನೀವಿಲ್ಲಿ ಗಮನಿಸಬಹುದು, ಇಲ್ಲಿ ಕೂಡ ಉತ್ತರ ಕ್ರಿಯಾ ಮಂಟಪಗಳು ಅಂತ ಆಗಿನ ಕಾಲದಲ್ಲಿ ಬರೆದಿದ್ದಾರೆ. ಇಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳು ನಡೆಯೋದಿಲ್ಲ, ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಸ್ಲಿಕ್ಕಂತಲೇ ಈ ಮಂಟಪಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಸುತ್ತಲೂ ತುಂಗಭದ್ರಾ ನದಿ, ಪ್ರಶಾಂತವಾದ ಪರಿಸರ, ಹಚ್ಚ ಹಸಿರು. ಮಳೆಗಾಲದ ಸಂದರ್ಭದಲ್ಲಿ ನಾವೀಗೇನು ಈ ಪ್ರಾಂತವನ್ನು ಗಮನಿಸ್ತಾ ಇದ್ದೀವಿ, ಇಲ್ಲೆಲ್ಲವೂ ಇದು ಸಂಪೂರ್ಣವಾಗಿ ಜಲಾವೃತ ಆಗಿರುತ್ತೆ. ಅಲ್ಲಿ ಕಾಣಿಸ್ತಕ್ಕಂತಹ ಮಂಟಪ ಏನಿದೆ, ಆ ಮಂಟಪ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆ ಆಗಿರುತ್ತೆ. ಆವಾಗ ಅಲ್ಲಿ ರೋಡ್ ಪಕ್ಕದಲ್ಲಿ ದೊಡ್ಡದೊಂದು ಮಂಟಪ ಇದೆ. ಆ ಮಂಟಪದಲ್ಲಿ ಎಲ್ಲ ಪುರೋಹಿತರು, ಇಲ್ಲಿ ಇರ್ತಕ್ಕಂತಹ ಅರ್ಚಕರು ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾರೆ. ಈ ಮಂಟಪಗಳನ್ನು ಇಲ್ಲಿ ಸುಮಾರು ಒಂದು 4ರಿಂದ 5 ಮಂಟಪಗಳಿದೆ. ಒಂದೊಂದು ಮಂಟಪದಲ್ಲಿ ಒಬ್ಬೊಬ್ಬರು ಪುರೋಹಿತರು ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಹೋಗ್ತಾರೆ. ದುರ್ಮರಣಾದಿಗಳಾದಾಗ ಮಾಡಿಸ್ತಕ್ಕಂತಹ ನಾರಾಯಣ ಬಲಿ, ತ್ರಿಪಿಂಡಿ ಶ್ರಾದ್ದ, ಪಿತೃದೋಷಕ್ಕೆ ಸಂಬಂಧಪಟ್ಟ ತ್ರಿಪಿಂಡಿ ಶ್ರಾದ್ದಗಳು, ಏನಾದರೂ ಪಿತೃದೋಷಕ್ಕೆ ಸಂಬಂಧಪಟ್ಟಂತಹ ಪೂಜೆಗಳಿದ್ದರೆ ಈ ಮಂಟಪಗಳಲ್ಲೆಲ್ಲ ಮಾಡಿಸಲಾಗತ್ತೆ. ಇಲ್ಲಿ ಹೇಳ್ತಕ್ಕಂಥ ಇತಿಹಾಸ ಏನು ಅಂತಂದರೆ, ರಾಮಚಂದ್ರ ಮಹಾರಾಜರ ಗುರುಗಳು ಬಂದು ವಸಿಷ್ಠರು. ಅವರು ವನವಾಸಕ್ಕೆ ಹೋದಾಗ ಅವರ ತಂದೆಯವರು ದೇಹ ಬಿಟ್ಟಿರ್ತಾರೆ. ಅವರು ತಮ್ಮ 14 ವರ್ಷದ ವನವಾಸಗಳನ್ನು ಮುಗಿಸ್ಕೊಂಡು ಮತ್ತೆ ಅಯೋಧ್ಯೆಗೆ ಮರಳಿದಾಗ ಅವರ ತಂದೆಯವರು ತೀರ್ಕೊಂಡಿರ್ತಾರೆ. ತಂದೆಯವರು ತೀರ್ಕೊಂಡಾಗ ಆ ರಾಮಚಂದ್ರ ಮಹಾರಾಜರ ತಮ್ಮಂದಿರಾದಂತಹ ಭರತ ಶತ್ರುಘ್ನರು ಉತ್ತರ ಕ್ರಿಯೆಗಳನ್ನು ಮಾಡಿರ್ತಾರೆ. ಆದರೂ ಶಾಸ್ತ್ರದಲ್ಲಿ ಹೇಳೋ ಹಾಗೆ ದೊಡ್ಡ ಮಗ ಕೂಡ ಆ ಕಾರ್ಯಗಳನ್ನು ಮಾಡಬೇಕು ಅಂತಿರುತ್ತೆ. ಹಾಗಾಗಿ ರಾಮಚಂದ್ರ ಮಹಾರಾಜರು ಕ್ಷೌರಾದಿಗಳನ್ನು ಮಾಡಿಸ್ಕೊಂಡು ಮತ್ತೆ ದಶಾಹಚೌ ಅಂದರೆ 10 ದಿನಗಳ ಕಾಲ ಮೈಲಿಗೆಯನ್ನು ಆಚರಣೆ ಮಾಡಿಬಿಟ್ಟು ಅವರು ಮತ್ತೆ ತಂದೆಯವರ ಆತ್ಮಕ್ಕೆ ಮೋಕ್ಷ ಆಗೋ ರೀತಿ ಅವರ ಆಶೀರ್ವಾದವನ್ನು ಪಡೀಲಿಕ್ಕೋಸ್ಕರ ಉತ್ತರ ಕ್ರಿಯೆಗಳನ್ನು ಮಾಡಿ, ನಿಮಗೆ ಎಲ್ಲ ಗೊತ್ತಿರೋ ಹಾಗೆ ರಾಮಚಂದ್ರ ಮಹಾರಾಜರು ಸೀತಾದೇವಿಯನ್ನು ಅನ್ವೇಷಣೆ ಮಾಡ್ತಾ ಈ ಹಂಪಿಗೆ ಬಂದಿರ್ತಾರೆ. ನಿಮಗಲ್ಲಿ ಎದುರುಗಡೆ ಕಾಣಿಸ್ತಕ್ಕಂಥದ್ದೇ ಋಷಿಮುಖ ಪರ್ವತ. ಇಲ್ಲಿ ಕಾಣಲಿಕ್ಕಿಲ್ಲ, ಎದುರುಗಡೆ ಏನು ಗುಡ್ಡ ಕಾಣಿಸುತ್ತೆ, ಅದು ಅದೇ ಋಷಿಮುಖ ಪರ್ವತ. ಆ ಋಷಿಮುಖ ಪರ್ವತದ ಹತ್ರ ಬಂದಾಗ ರಾಮಚಂದ್ರ ಮಹಾರಾಜರಿಗೂ ಮತ್ತು ಹನುಮಂತನಿಗೂ ಮಿತ್ರತ್ವ ಆಗುತ್ತೆ. ಆವಾಗ ರಾಮಚಂದ್ರ ಮಹಾರಾಜರಿಗೆ ಈ ಪವಿತ್ರವಾದ ಪುಣ್ಯ ಕ್ಷೇತ್ರದ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ಹಾಗಾಗಿ ಅವರೇನು ಮಾಡ್ತಾರೆ, ಮತ್ತೆ ವನವಾಸವನ್ನೆಲ್ಲ ಮುಗಿದಿಂದೆ ವಸಿಷ್ಠರನ್ನ ಕರ್ಕೊಂಡು ಬಂದು ಈ ಜಾಗಗಳಲ್ಲಿ ತಮ್ಮ ಹಿರಿಯರಿಗೆ ಶ್ರಾದ್ದಗಳನ್ನು ಮಾಡಿದರು ಅಂಥೇಳಿ ಇಲ್ಲಿ ಪಂಪಾ ಮಹಾತ್ಮೆ ಅಂತ ಒಂದು ಹಂಪಿಗೆ ಸಂಬಂಧಪಟ್ಟಂಥ ಒಂದು ಪುರಾಣ ಪುಸ್ತಕ, ಆ ಪುಸ್ತಕದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಬರುತ್ತೆ. ನೀವಿಲ್ಲಿ ಗಮನಿಸಬಹುದು, ರಾಮ ಲಕ್ಷ್ಮಣರು ಬಂದು ಹೋಗಿರ್ತಕ್ಕಂತಹ ಕುರುಗಳಿಗೋಸ್ಕರ ಇಲ್ಲಿ 2 ಪಾದಗಳನ್ನು ಕೆತ್ತಿದ್ದಾರೆ. ರಾಮಚಂದ್ರ ಮಹಾರಾಜರು ಮತ್ತು ಲಕ್ಷ್ಮಣರಿಗೋಸ್ಕರ ಈ ಪಾದಗಳನ್ನು ಇಲ್ಲಿ ಕೆತ್ತಿದ್ದಾರೆ. ಪ್ರವಾಹ ಬಂದು ಹೋಗಿರೋದ್ರಿಂದ ಮಂಟಪದಲ್ಲಿ ಸ್ವಲ್ಪ ಕಸ ಇದೆಲ್ಲ ಜಾಸ್ತಿ ಇದೆ. ಇದನ್ನು ಮತ್ತೆ ನೀರು ಸಂಪೂರ್ಣವಾಗಿ ನಿಂತಿಂದೆ ನಾವೇ ಸ್ವತಃ ಇಲ್ಲಿ ಪೂಜೆ ಮಾಡಿಸ್ತಕ್ಕಂತಹ ಪುರೋಹಿತರೇನಿದ್ದೀವಿ ಎಲ್ಲರೂ ಇದನ್ನು ಕ್ಲೀನ್ ಮಾಡಿ ಸ್ವಚ್ಛ ಮಾಡ್ಕೊಳ್ತೀವಿ. ಇದು ಮೊದಲೇ ಇದ್ದಂತಹ ಮಂಟಪ. ಇದು ಕಾಲಕ್ರಮೇಣ ಕಾರಣಾಂತರಗಳಿಂದ ಬಿದ್ದಿತ್ತು. ಇದನ್ನು ಇತ್ತೀಚಿನ ದಿನಗಳಲ್ಲಿ ಮತ್ತೆ ಅದನ್ನು ಪುನರ್ನಿರ್ಮಾಣ ಮಾಡಿದ್ದಾರೆ. ಭಿನ್ನ ಆಗಿರತಕ್ಕಂಥ ಎಲ್ಲ ಬಂಡೆಗಳನ್ನು ತೆಗೆದುಬಿಟ್ಟು ಅದೇ ರೀತಿ ಕಂಬಗಳನ್ನು ಕೆತ್ತಿ ಅಲ್ಲಿ ನಿರ್ಮಾಣ ಮಾಡಿ ದೊಡ್ಡ ಬೃಹದಾದಂತಹ ಮಂಟಪವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ.
ಪ್ರವಾಹ ಬಂದು ನಾನು ಇಷ್ಟಕ್ಕೆ ಮುಂಚೆ ತೋರಿಸ್ತಕ್ಕಂಥ ಎಲ್ಲ ಮಂಟಪಗಳು ಜಲಾವೃತಗೊಂಡಾಗ ಮಾಡಿಸ್ತಕ್ಕಂಥ ಪುರೋಹಿತರು ಈ ಮಂಟಪಗಳಲ್ಲಿ ಕ್ರಿಯಾಕರ್ಮಗಳನ್ನು ಮಾಡಿಸ್ತಾರೆ. ನೀವಿಲ್ಲಿ ಗಮನಿಸಬಹುದು. ತುಂಬ ದೊಡ್ಡದಾದಂತಹ ಬೃಹತ್ತಾದಂತಹ ಮಂಟಪ, ತುಂಬ ಅದ್ಭುತವಾಗಿದೆ. ಸುತ್ತಲೂ ಹಸಿರಿನ ವಾತಾವರಣ, ಪ್ರಶಾಂತವಾದ ಪರಿಸರ. ಎಲ್ಲ ತಮ್ಮ ಹಿರಿಯರಿಗೆ ಕಾರ್ಯಾದಿಗಳನ್ನು ಮಾಡಲಿಕ್ಕೋಸ್ಕರ ಬೇರೆ ಬೇರೆ ಊರುಗಳಿಂದ ಈ ಕ್ಷೇತ್ರಕ್ಕೆ ಬಂದು ತಮ್ಮ ಹಿರಿಯರ ಆತ್ಮಕ್ಕೆ ಶಾಂತಿ ಆಗೋ ರೀತಿ ಇದು ಪಿಂಡ ಪ್ರದಾನವನ್ನು ಮಾಡಿಬಿಟ್ಟು ಹಿರಿಯರ ಆತ್ಮಕ್ಕೆ ಶಾಂತಿ ಸಿಗೋ ರೀತಿ ಪ್ರಾರ್ಥನಾದಿಗಳನ್ನು ಮಾಡಿಕೊಂಡು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ಪ್ರಾರ್ಥನಾದಿಗಳನ್ನು ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಮಾಡಿ ಹೋಗ್ತಾರೆ. ಇಲ್ಲಿ ನಾನು ನಿಮಗೆ ತಿಳಿಸಿದ ಹಾಗೆ ಒಟ್ಟು 4 ಕುಟುಂಬಗಳಿದೆ. ಆ ಕುಟುಂಬಗಳೇ ಪರಂಪರಾಗತವಾಗಿ ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಬರ್ತಿದ್ದಾರೆ. ಮೊದಲನೇದು ಮೋಹನ್ ಚಿಕ್ಕಬಟ್ ಜೋಶಿ ಅಂತ ಒಬ್ಬ ಪುರೋಹಿತರಿದ್ದಾರೆ. ಎರಡನೇದಾಗಿ ಪ್ರಕಾಶ್ ಕುಲಕರ್ಣಿ ಅಂತ ಒಬ್ಬರಿದ್ದಾರೆ. ಮೂರನೇದಾಗಿ ಪಾಂಡುರಂಗ ನರಗುಂದ ಅಂತ ಒಂದು ಕುಟುಂಬ ಇದೆ. ನಾಲ್ಕನೇದಾಗಿ ಸತೀಶಾಚಾರ ಹುಯಿಲುಗಳು ಅಂತ ಅವ್ರದ್ದೊಂದು ಕುಟುಂಬ. ಅವರ ಮಕ್ಕಳು, ಪರಿವಾರದವರೆಲ್ಲ ಇದೇ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಬರ್ತಿರ್ತಾರೆ. ಇಂತಹ ಹಂಪಿಯ ವಿಶೇಷವಾದ ಜಾಗಗಳನ್ನು ತೋರಿಸ್ತಾ, ಹಂಪಿ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತಾ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಿರಂತರವಾಗಿ ಹಂಪಿಯನ್ನು ವೀಕ್ಷಣೆ ಮಾಡಲಿಕ್ಕೆ ನನ್ನ ಚಾನಲ್ ಜೋಶಿ ಹಂಪಿ ಫೋಟೋಗ್ರಫಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಂಪಿಯನ್ನು ಕುಳಿತುಕೊಂಡಲ್ಲೇ ನೋಡಬಹುದು. ಮತ್ತು ಮುಂದಿನ ವಿಶೇಷವಾದ ಜಾಗದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು. ನಮಸ್ಕಾರ.